ತಾಯೇ ನಿಮ್ಮ ಕಾಲುಗಳನ್ನು ಮುಟ್ಟಿ ಆಣೆ ಮಾಡ್ತೀನಿ, ಈ ಬ್ರಿಟಿಷರು ನಿಮ್ಮಿಂದ ಮೋಸದಿಂದ ಕಿತ್ತುಕೊಂಡ ಕಿತ್ತೂರನ್ನು ಪುನಃ ಗೆದ್ದುಕೊಂಡು ನಿಮ್ಮ ಕಾಲುಗಳಿಗೆ ತಂದು ಒಪ್ಪಿಸದಿದ್ದರೆ ನಾನು ಈ ಮುಖವನ್ನು ಯಾವತ್ತೂ ನಿಮಗೆ ತೋರಿಸುವುದಿಲ್ಲ ಎಂದು ಸಿಂಹ ಗರ್ಜನೆ ಮಾಡಿ ಆಂಗ್ಲರ ವಿರುದ್ಧ ಸಮರ ಸಾರಿದ್ದ ನಮ್ಮ ನಾಡಿನ ಶೂರವೀರ, ಬಹಳನ್ನು ಬಲಿಕೊಟ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಯೋಧ ಇವರೇ ಸಂಗೊಳ್ಳಿಯ ರಾಯಣ್ಣ. ಸ್ನೇಹಿತರೆ, ನಾನು ಹಿಂದೆ ಮಾಡಿದ ತಾಯಿ ಚೆನ್ನಮ್ಮನ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದೇ ಒಂದು ವಾಕ್ಯದಲ್ಲಿ ಮುಗಿಸಲು ಅಸಾಧ್ಯ. ಹಾಗಾಗಿ ಅವರ ಬಗ್ಗೆ ಒಂದು ವಿಸ್ತಾರವಾದ ಸಂಚಿಕೆಯನ್ನು ಮಾಡಿ ನಿಮ್ಮ ಮುಂದೆ ತರುತ್ತೇನೆಂದು ಹೇಳಿದ್ದೆ. ಏಕೆಂದರೆ ರಾಯಣ್ಣನ ಬಗ್ಗೆ ಸುಖ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಮುಗಿಸುವುದಲ್ಲ. ಅವರ ಬಗ್ಗೆ ಎಷ್ಟೇ ಹೇಳಿದರೂ ಅದು ಕಡಿಮೆನೆ. ಬನ್ನಿ ಸ್ನೇಹಿತರೆ, ಇನ್ಯಾಕೆ ತಡ, ಈ ಧೀರ ಯೋಧನ ಕಿರು ಪರಿಚಯ, ಹೋರಾಟ, ಬಲಿದಾನ ಮತ್ತು ಅವರು ನಮಗೆ ಬಿಟ್ಟು ಹೋದ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಂಗೊಳ್ಳಿ ರಾಯಣ್ಣ ಅಪ್ರತಿಮ ವೀರ. ಈತನ ದೇಹದ ಕಣ ಕಣದಲ್ಲೂ ಕನ್ನಡದ ಶೌರ್ಯ ಸಾಹಸಗಳಿದ್ದವು. ಸೂರ್ಯ ಮುಳುಗುವ ದೇಶದ ಬ್ರಿಟಿಷರಿಗೆ ಈತ ಸಿಂಹ ಸ್ವಪ್ನನಾಗಿದ್ದ. ಕಿತ್ತೂರು ಚೆನ್ನಮ್ಮನ ನೆಚ್ಚಿನ ಬಂಟ. ಇವರು 1796 ಆಗಸ್ಟ್ 15ರಂದು ಸಂಗೊಳ್ಳಿಯಲ್ಲಿ ತಾಯಿ ಕೆಂಚವ್ವ, ತಂದೆ ಭರಮಣ್ಣರ ಎರಡನೇ ಮಗನಾಗಿ ಹುಟ್ಟಿದರು. ಇವರ ತಾತ ರೋಗಪ್ಪ ಕೂಡ ಒಬ್ಬ ಮಹಾನ್ ಸೇನಾನಿ. ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂತಹ ಶೌರ್ಯಕ್ಕಾಗಿ 1000 ಒಂಟೆ ಸರದಾರ ಎಂಬ ಬಿರುದು ನೀಡಿ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದರು. ಇನ್ನು ರೋಗಪ್ಪರವರು ಒಬ್ಬ ಆಯುರ್ವೇದ ಪಂಡಿತ ಕೂಡ ಆಗಿದ್ದರು. ರಾಯಣ್ಣನ ತಂದೆ ಭರಮಣ್ಣ ಮಹಾನ್ ಸಾಹಸಿ. ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಇವರದ್ದು. ಈ ಸಾಹಸಕ್ಕಾಗಿ ಕಿತ್ತೂರು ಮಲ್ಲಸಜ್ಜ ದೇಸಾಯಿ ಇವರಿಗೆ ಬಳುವಳಿಯಾಗಿ ಹೊಲವನ್ನು ಕೂಡ ನೀಡಿದರು. ಹೀಗೆ ತನ್ನ ತಂದೆ ಮತ್ತು ತಾತನ ಮಾರ್ಗದರ್ಶನದಲ್ಲೇ ಬೆಳೆದ ರಾಯಣ್ಣ ಮುಂದೊಂದು ದಿನ ಕಿತ್ತೂರಿನ ವೀರ ಸೇನಾನಿಯಾದ. ಚಿಕ್ಕಂದಿನಿಂದಲೇ ಸಂಗೊಳ್ಳಿಯ ಗರಡಿಯ ಮನೆಯಲ್ಲಿ ಪಳಗಿದ ರಾಯಣ್ಣ ಕತ್ತಿವರ್ಸೆ, ಬಿಲ್ವಿದ್ಯೆ, ಕುದುರೆ ಸವಾರಿ ಹಾಗೂ ಮಲ್ಲ ಯುದ್ಧದಲ್ಲಿ ಪರಿಣಿತಿಯನ್ನು ಪಡೆದ. ಹೀಗಾಗಿ ರಾಯಣ್ಣ ಎಂತಹ ಕಠಿಣ ಸಂದರ್ಭದಲ್ಲೂ ಹೋರಾಟ ನಡೆಸಲು ದೈಹಿಕ ಮತ್ತು ಮಾನಸಿಕ ಆತ್ಮಸ್ಥೈರ್ಯ ಹೊಂದಿದ್ದ. ರಾಯಣ್ಣ ಕಿತ್ತೂರಿನ ಸೈನ್ಯ ಸೇರಿದ ಮೇಲೆ ಚೆನ್ನಮ್ಮರ ನೆಂಚಿನ ಬಂಟನಾದ. ಒಂದು ಅರ್ಥದಲ್ಲಿ ಹೇಳಬೇಕೆಂದರೆ ಅವರ ಹಿರಿ ಮಗನಂತಿದ್ದ ರಾಯಣ್ಣ ಕಿತ್ತೂರಿಗಾಗಿ ಹಾಗೂ ಚೆನ್ನಮ್ಮರಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದ. ಕಿತ್ತೂರಿನಲ್ಲಿ ರಾಯಣ್ಣರ ಹಾಗೆ ಇನ್ನೂ ಸಾಕಷ್ಟು ವೀರ ಯೋಧರಿದ್ದರು. ಆದರೆ ಕಿತ್ತೂರಿನ ಕೆಲವು ದ್ರೋಹಿಗಳಿಂದ ಕಿತ್ತೂರಿನ ಸೈನ್ಯ ಬ್ರಿಟಿಷರ ವಿರುದ್ಧ 1824ರಲ್ಲಿ ಮಾಡಿದ ಎರಡನೇ ಯುದ್ಧದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ರಾಯಣ್ಣನ ಜೊತೆ ಎಲ್ಲರನ್ನೂ ಬಂಧಿಸಿದರು. ತಾಯಿ ಚೆನ್ನಮ್ಮರನ್ನು ಬೈಲ್ಹೊಂಗಲ ಸೆರೆಮನೆಗೆ ಹಾಕಿದರು. ರಾಯಣ್ಣ ಮತ್ತು ಸಂಗಡಿಗರನ್ನು ಧಾರವಾಡದ ಜೈಲಿನಟ್ಟರು. ಕೆಲವೇ ತಿಂಗಳುಗಳ ನಂತರ ರಾಜವಂಶಸ್ಥರನ್ನು ಬಿಟ್ಟು ಉಳಿದವರೆಲ್ಲರನ್ನು ಬ್ರಿಟಿಷರು ಬಿಡುಗಡೆ ಮಾಡಿದರು. ಅದರಲ್ಲಿ ರಾಯಣ್ಣನೂ ಇದ್ದನು. ಬ್ರಿಟಿಷರ ಬಂಧನದಿಂದ ಹೊರಬಂದ ರಾಯಣ್ಣ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಹಸಿದ ಹುಲಿಯಂತೆ ಆರ್ಭಟಿಸುತ್ತಿದ್ದ. ಕಿತ್ತೂರಿನ ಸೋಲು, ಚೆನ್ನಮ್ಮರ ಬಂಧನ ಮತ್ತು ಸಂಗಡಿಗರನ್ನು ಕಳೆದುಕೊಂಡ ರಾಯಣ್ಣ ತುಂಬಾ ಕೋಪಗೊಂಡಿದ್ದ. ಅವನಲ್ಲಿ ದೇಶಭಕ್ತಿ, ರಾಷ್ಟ್ರಪ್ರೇಮ, ತನ್ನ ನೆಲದ ಮೇಲೆ ಇದ್ದ ಪ್ರೀತಿ, ಅದರ ಮೇಲೆ ಬಂದು ಕುಳಿತ ಆಂಗ್ಲರ ಅಟ್ಟಹಾಸ, ಇನ್ನು ತನ್ನ ಜನರ ಮೇಲೆ ಬ್ರಿಟಿಷರು ಮಾಡುತ್ತಿದ್ದ ದೌರ್ಜನ್ಯ, ತೊಂದರೆ ಇವುಗಳೆಲ್ಲವನ್ನು ನೋಡಿ ರಾಯಣ್ಣ ಬ್ರಿಟಿಷರನ್ನು ಸದೆಬಡೆದು ಕಿತ್ತೂರನ್ನು ಸ್ವಾತಂತ್ರ್ಯಗೊಳಿಸಬೇಕೆಂಬ ಪಣತೊಟ್ಟ. ಆದರೆ ಇದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಜನರ ಸಹಕಾರ, ಬಲಿಷ್ಠ ಯೋಧರ ಅನಿವಾರ್ಯವಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಸಹಾಯ ಬೇಕಾಗಿತ್ತು. ಇದನ್ನೆಲ್ಲ ಅರಿತ ರಾಯಣ್ಣ ಮೊದಲು ತಾಯಿ ಚೆನ್ನಮ್ಮರ ಆಶೀರ್ವಾದ ಪಡೆಯಬೇಕೆಂದು ಸಾಧುವಿನ ವೇಷದಲ್ಲಿ ಬೈಲ್ಹೊಂಗಲದ ಜೈಲಿನಲ್ಲಿದ್ದ ಚೆನ್ನಮ್ಮರ ಮುಂದೆ ಬಂದು ಅವರಿಗೆ ತನ್ನ ಪ್ರತಿಜ್ಞೆಯನ್ನು ತಿಳಿಸುತ್ತಾನೆ. ರಾಯಣ್ಣರ ಮಾತುಗಳನ್ನು ಕೇಳಿದ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯದ ಕನಸು ಕಾಣತೊಡಗಿದರು. ಅದಕ್ಕಾಗಿ ತನ್ನ ಒಡವೆಗಳನ್ನೆಲ್ಲ ರಾಯಣ್ಣನಿಗೆ ಕೊಟ್ಟು
ಜಯಶಾಲಿಯಾಗು ಎಂದು ಆಶೀರ್ವಾದ ಮಾಡಿದರು. ಬೈಲ್ಹೊಂಗಲ ಜೈಲಿನಿಂದ ಹೊರಬಂದ ರಾಯಣ್ಣ ಒಂದು ಸುಸಜ್ಜಿತವಾದ ಸೈನ್ಯವನ್ನು ಕಟ್ಟಲು ಮುಂದಾದ. ಒಡ್ಡರ ಯಲ್ಲಣ್ಣ, ಬಿಚ್ಚುಗತಿ ಚನ್ನಬಸವಣ್ಣ, ಕುರಿಕಾರ ಬಾಳಪ್ಪ ಹೀಗೆ ಸ್ವತಂತ್ರ ಸೇನಾನಿಗಳ ಗುಂಪು ಕೂಡೋಕೆ ಆರಂಭವಾಯಿತು. ಅಲ್ಲಿಂದ ಬ್ರಿಟಿಷರ ವಿರುದ್ಧ ಗರ್ಜಿಸಿ ಯುದ್ಧವನ್ನು ಆರಂಭಿಸಿದ ರಾಯಣ್ಣ. ಬ್ರಿಟಿಷರು ಒಂದು ದೊಡ್ಡ ಸೈನ್ಯವನ್ನು ಹೊಂದಿದ್ದರು. ಹಾಗಾಗಿ ಅವರ ಜೊತೆ ನೇರವಾಗಿ ಯುದ್ಧ ಮಾಡುವುದು ರಾಯಣ್ಣ ಮತ್ತು ಅವನ ಸೈನ್ಯಕ್ಕೆ ಸ್ವಲ್ಪ ಕಷ್ಟದ ಕೆಲಸ ಕೂಡ ಆಗಿತ್ತು. ಹಾಗಾಗಿ ರಾಯಣ್ಣ ಬಳಸಿದ ಗೆರಿಲ್ಲಾ ಯುದ್ಧ ತಂತ್ರವನ್ನು. ಇದನ್ನು ಶಿವಾಜಿ ಮಹಾರಾಜರ ನಂತರ ಅತ್ಯಂತ ಯಶಸ್ವಿಯಾಗಿ ಬಳಸಿದ್ದೆಂದರೆ ಅದು ರಾಯಣ್ಣ. ಸರ್ಕಾರದ ಕಚೇರಿಗಳನ್ನು ರಾಯಣ್ಣನ ಸೈನ್ಯ ಧ್ವಂಸಗೊಳಿಸಿತು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿದ್ದ ದಾಖಲೆಗಳನ್ನು ಸುಟ್ಟು ಹಾಕಿ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಿದರು. ಇವು ಬ್ರಿಟಿಷರ ನಿದ್ದೆಯನ್ನು ಹಾಳು ಮಾಡಿದವು. ಇದರಿಂದಾಗಿ ರಾಯಣ್ಣನ್ನು ಬಂಧಿಸಬೇಕೆಂದು ಬ್ರಿಟಿಷ್ ಸರ್ಕಾರ ಆದೇಶ ಹೊರಡಿಸಿತು. ಅವನ ಬಂಧನ ಕಾರ್ಯಕ್ಕೆ ಧಾರವಾಡದ ಕಲೆಕ್ಟರ್ ಮೇಜರ್ ದಾಸ್ನನ್ನು ಆಯ್ಕೆ ಮಾಡಿದರು. ಬ್ರಿಟಿಷರು ಎಷ್ಟೇ ಪ್ರಯತ್ನಿಸಿದರೂ ರಾಯಣ್ಣನ್ನು ಬಂಧಿಸಲು ಆಗಲಿಲ್ಲ. ಆವಾಗಲೇ ನೋಡಿ, ಬ್ರಿಟಿಷರು ರಾಯಣ್ಣನ್ನು ಬಂಧಿಸಲು ಮೋಸದ ದಾರಿಯನ್ನು ಹುಡುಕಲು ಪ್ರಾರಂಭಿಸಿದರು. ಅದಕ್ಕಾಗಿ ಅವರು ಕುತಂತ್ರದಿಂದ ರಾಯಣ್ಣನ್ನು ಬಂಧಿಸಲು ಅವರ ದೂರದ ಸಂಬಂಧಿಯಾದ ಲಿಂಗನಗೌಡ, ವೆಂಕನಗೌಡ ಮತ್ತು ಲಕ್ಕಪ್ಪನನ್ನು ಕರೆದು ಹಣದ ಆಮಿಷ ತೋರಿಸುತ್ತಾರೆ. ಹಣದ ಮುಂದೆ ನಿಷ್ಠೆ, ಸ್ವಾತಂತ್ರ್ಯ, ಸಂಬಂಧವನ್ನು ಗಾಳಿಗೆ ತೂರಿದ ಈ ಜನ ಮೊದಲು ರಾಯಣ್ಣರಿಗೆ ನಂಬಿಗಷ್ಟರಂತೆ ನಟಿಸಿ ರಾಯಣ್ಣನ ಬ್ರಿಟಿಷ್ ವಿರುದ್ಧದ ಗೆರಿಲ್ಲಾ ಯುದ್ಧದಲ್ಲಿ ಪಾಲ್ಗೊಂಡು ಹೋರಾಡಿ ಮತ್ತಷ್ಟು ರಾಯಣ್ಣನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಧಾರವಾಡ ಜಿಲ್ಲೆಯ ಅಳ್ಳಾವರ್ ಕಾಡಿನಲ್ಲಿ ರಾಯಣ್ಣ ಮತ್ತು ಸಂಗಡಿಗರು ಇದ್ದ ಸುದ್ದಿಯನ್ನು ಲಕ್ಕಪ್ಪ ಬ್ರಿಟಿಷ್ ನೌಕರನಾಗಿದ್ದ ಅಮಲ್ದಾರ್ ಕೃಷ್ಣರಾಯನಿಗೆ ಮುಟ್ಟಿಸಿದ. ತಕ್ಷಣವೇ ಬ್ರಿಟಿಷ್ ಸೇನೆ ರಾಯಣ್ಣನನ್ನು ಬಂಧಿಸಲು ಅಳ್ಳಾವರ್ ಕಾಡಿನ ಕರೆ ಹೊರಟೇ ಬಿಡ್ತು. ಅದು ಏಪ್ರಿಲ್ 8, 1830. ಅಳ್ಳಾವರ್ ಕಾಡಿನ ಡೋರಿ ಹಳ್ಳದಲ್ಲಿ ರಾಯಣ್ಣ ಈಜಾಡುತ್ತಿದ್ದಾಗ ಬ್ರಿಟಿಷ್ ಸೇನೆ ಸುತ್ತುವರಿಯಿತು. ನಿಶಸ್ತ್ರನಾಗಿದ್ದ ರಾಯಣ್ಣ ಅವತ್ತು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದ. ಯಾವಾಗಲೂ ಅವನ ಕೈಲಿ ಇರ್ತಿದ್ದ ಕತ್ತಿ ಕೂಡ ಅವತ್ತು ಇರಲಿಲ್ಲ. ಇನ್ನು ಈಜಾಡುವಾಗಲೂ ಕೂಡ ಬಾಯಲ್ಲಿ ಅದನ್ನು ಕಚ್ಚಿ ಈಜಾಡುತ್ತಿದ್ದ. ಆದರೆ ಅವತ್ತು ದ್ರೋಹಿ ಲಕ್ಕಪ್ಪನ ಕೈಯಲ್ಲಿ ಕೊಟ್ಟು ರಾಯಣ್ಣ ನೀರಿಗಿಳಿದಿದ್ದ. ಹೀಗಾಗಿ ಬ್ರಿಟಿಷರು ಅವನನ್ನು ಸುಲಭವಾಗಿ ಬಂಧಿಸಿದರು. ಇಲ್ಲದಿದ್ದರೆ ರಾಯಣ್ಣ ತನ್ನ ಕತ್ತಿಯಿಂದ ಅಲ್ಲಿ ಮಾರನ ಹೋಮವನ್ನೇ ನಡೆಸಿಬಿಡುತ್ತಿದ್ದ. ರಾಯಣ್ಣ ಬ್ರಿಟಿಷರ ಕುತಂತ್ರಕ್ಕೆ ಬಲಿಯಾಗಿದ್ದ. ಕಿತ್ತೂರಿನ ಹುಲಿಯನ್ನು ಮೋಸದಿಂದ ಬಂಧಿಸಿ ಜೈಲಿಗೆ ಮತ್ತೆ ತಳ್ಳಲಾಯಿತು. ಬ್ರಿಟಿಷರು ವಿಚಾರಣೆ ಎಂಬ ನಾಟಕವಾಡಿ ರಾಯಣ್ಣರನ್ನು ತಪ್ಪಿತಸ್ಥ ಎಂದು ತೀರ್ಮಾನಿಸಿ ಅವನಿಗೆ ಶಿಕ್ಷೆಯನ್ನು ನೀಡಿದರು. ಆವಾಗ ರಾಯಣ್ಣ ತನ್ನನ್ನು ನಂದಗಡದ ಆಲದ ಮರಕ್ಕೆ ನೇಣು ಹಾಕಿ ಅಂತ ಕೇಳಿಕೊಳ್ಳುತ್ತಾನೆ. ಆವಾಗ ರಾಯಣ್ಣನಿಗೆ ಕೇವಲ 31 ವರ್ಷ ಮಾತ್ರ. ಇನ್ನು ರಾಯಣ್ಣ ಆ ಇಚ್ಛೆಗೆ ಕಾರಣ ಏನು ಎಂಬುದನ್ನು ಬ್ರಿಟಿಷ್ ಅರ್ಥ ಮಾಡಿಕೊಂಡಿದ್ದು ಇದೆಲ್ಲ ಆದ ಮೇಲೇನೆ. ರಾಯಣ್ಣ ನೇಣಿಗೆ ಕೊರಳೊಡ್ಡುವ ಮುನ್ನ ನಾನು ಮತ್ತೆ ಹುಟ್ಟಿ ಬಂದು ಈ ಪುಣ್ಯ ಭೂಮಿಯಿಂದ ಬ್ರಿಟಿಷರನ್ನು ಹೊಡೆದು ಓಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ಒಬ್ಬ ರಾಯಣ್ಣ ಸತ್ರ ಏನಂತೆ, ಈ ದೇಶದ ಪ್ರತಿ ಮನೆಯಲ್ಲೂ ಒಬ್ಬ ರಾಯಣ್ಣ ಹುಟ್ಟಿ ಬರುತ್ತಾನೆ ಎಂದು ಹೇಳಿ ಹರ ಹರ ಮಹಾದೇವ್ ಎಂದು ಹೇಳಿ ನೇಣಿಗೆ ಶರಣಾದ. ಹೀಗೆ ಹೇಳುವ ಮುಖಾಂತರ ಸುತ್ತಮುತ್ತ ಹಳ್ಳಿಯಲ್ಲಿ ಹೋರಾಟದ ಮನೋಭಾವವನ್ನು ವೃದ್ಧಿಸುವುದು ರಾಯಣ್ಣನ ಮಹತ್ವದ ಆಶೆಯಾಗಿತ್ತು. ಅದು ಯಶಸ್ವಿ ಕೂಡ ಆಯಿತು. ರಾಯಣ್ಣ ಬರೀ ಕಿತ್ತೂರಿನ ಹುಲಿಯಾಗಿರಲಿಲ್ಲ. ಅವರು ದೇಶದ ಹುಲಿ, ಕನ್ನಡಿಗರ ಹೆಮ್ಮೆ, ಭಾರತದ ಆಸ್ತಿ, ನಮ್ಮೆಲ್ಲರ ಮನೆ ಮಗ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರಮರಣ ಹೊಂದಿದ ಮಹಾನ್ ದೇಶ ಪ್ರೇಮಿ ರಾಯಣ್ಣ. ಇವರ ಬದುಕು ನಮ್ಮೆಲ್ಲರಿಗೂ ಪ್ರೇರಣೆ ಮತ್ತು ಆದರ್ಶವಾಗಬೇಕು. ಇದು ಗೆಳೆಯರೆ, ರಾಯಣ್ಣರ ಬಗ್ಗೆ ಕುರಿತಾದ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.